ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮಿಬ್ಬರ ನಡುವೆ ಬಹಳಷ್ಟು ಅಂದರೆ ಬ್ರೇಕಪ್ ಆಗಿದ್ರೆ ಆ ವ್ಯಕ್ತಿ ಮರಳಿ ಬರುವ ಸಾಧ್ಯತೆ ಇದೆಯಾ? ರೀಕನೆಕ್ಟ್ ಆಗುತ್ತೆ ನಿಮ್ಮ ಪ್ರೀತಿ, ಅಥವಾ ಇಲ್ಲಿಂದ ನೀವು ಮೂವ್ ಆನ್ ಆಗಬೇಕಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಬಹುಶಃ ಆ ವ್ಯಕ್ತಿ ಮರಳಿ ಬರಬಹುದೇನೋ, ಆ ವ್ಯಕ್ತಿಯ ಪ್ರೆಸೆನ್ಸ್ ನಿಮ್ಮ ಲೈಫಲ್ಲಿ ಕಾಣಿಸ್ಕೊಳ್ಳುವಂಥದ್ದು, ಅಥವಾ ಆ ವ್ಯಕ್ತಿಗೋಸ್ಕರ ಈಗಲೂ ಕೂಡ ನೀವೇನಾದರೂ ವೇಟ್ ಮಾಡುವಂಥದ್ದು ಏನಾದರೂ ಇದ್ದರೆ ಈ ರೀಡಿಂಗ್ ಅಂಥವ್ರಿಗೋಸ್ಕರ. ನೀವಿಬ್ಬರು ಬಹಳಷ್ಟು ವರ್ಷಗಳಿಂದ ಪ್ರೀತಿಸಿರ್ಬೋದು, ಮದುವೆ ಆಗಿರ್ಬೋದು, ಯಾವುದೋ ಒಂದು ದೊಡ್ಡ ಬಿರುಕು ಕಂಡು ನೀವಿಬ್ಬರು ದೂರ ಆಗಿರಬಹುದು. ಆ ವ್ಯಕ್ತಿ ಮತ್ತೆ ರೀಕನೆಕ್ಟ್ ಆಗ್ತಾರಾ? ನಿಮ್ಮ ಸಂಬಂಧ ಮರಳಿ ಸರಿ ಹೋಗುತ್ತಾ, ಅಥವಾ ನೀವು ಇಲ್ಲಿಂದ ಅಂದರೆ ಆ ವ್ಯಕ್ತಿಯನ್ನು ಬಿಟ್ಟು ಮೂವ್ ಆನ್ ಆಗಬೇಕಾ, ಬರೋದಿಲ್ವಾ ಆ ವ್ಯಕ್ತಿ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ ನಿಮ್ಮ ಮುಂದೆ 3 ಕಾರ್ಡ್ಗಳನ್ನ ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಸ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವ ಕಾರ್ಡ್, ಯಾವ ಕಾರ್ಡ್ ಇರುವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಜುನೇಟ್ ಆಗುತ್ತಲ್ಲ, ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಯಾವ ವ್ಯಕ್ತಿಯ ವಿಚಾರವಾಗಿ ನೀವು ನೋಡ್ತಾ ಇದ್ದೀರಿ ರೀಡಿಂಗು, ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳ್ಕೊಂಡು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಆ ವ್ಯಕ್ತಿ ಮರಳಿ ಬರುವಂತಹ ಸಾಧ್ಯತೆಗಳು ಇದೆಯಾ ಅಥವಾ ಇಲ್ವಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಐ ಹೋಪ್ ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ, ಅಥವಾ ವಾಟ್ಸಪ್ ಮುಖಾಂತರ ನೀವು ಅಪಾಯಿಂಟ್ಮೆಂಟ್ಗಳನ್ನು ಬುಕ್ ಮಾಡ್ಕೊಳ್ಬಹುದು. ಹಾಗೆ ಕ್ರಿಸ್ಟಲ್ಸ್ ಆಗಿರಬಹುದು, ಹಾಗೆ ಅತ್ತರ್ ಆಗಿರಬಹುದು. ನಿನ್ನೆ ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ, ಅತ್ತರ್ ನಿಮ್ಮ ಲಕ್ಸುರಿ ಲೈಫ್, ಹಾಗೆ ನಿಮ್ಮ ಜಾತಕದಲ್ಲಿ ನಿಮ್ಮ ಜೀವನದಲ್ಲಿ ಶುಕ್ರ ಬಹಳ ಉಚ್ಚನಾಗಿರೋದಕ್ಕೆ, ಹಾಗೆ ನೀವು ನಿಮ್ಮ ಜೀವನದಲ್ಲಿ ಲಕ್ಸುರಿ ಲೈಫ್ನ ನೀವು ಅನುಭವಿಸೋದಕ್ಕೆ ಈ ಅತ್ತರ್ ಬಹಳಷ್ಟು ಕೆಲಸ ಮಾಡುತ್ತೆ. ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅದು ಎಲ್ಲನೂ ಕೂಡ ಪ್ರಿಸ್ಕ್ರಿಪ್ಷನ್ನ ಕಳಿಸ್ಕೊಡ್ತೀವಂತೆ. ಸೊ ಯಾರಿಗೆಲ್ಲ ಬೇಕು, ಲಿಮಿಟೆಡ್ ಸ್ಟಾಕ್ ಇರೋದ್ರಿಂದ ಮುಂಚಿತವಾಗಿ ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ 7 ಚಕ್ರ ಬ್ರೇಸ್ಲೆಟ್ ಕೂಡ ಆಫರ್ ಪ್ರೈಸ್ನಲ್ಲಿ ನಡೀತಾ ಇದೆ 1200ಗೆ. ನೀವು ಅದನ್ನು ಕೂಡ ಬುಕ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ, ಯಾರೆಲ್ಲ ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಯಾರೆಲ್ಲ ಮೊದಲನೆಯ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಆ ವ್ಯಕ್ತಿ ಮರಳಿ ನಿಮ್ಮ ಲೈಫ್ಗೆ ಬರುವಂತಹ ಸಾಧ್ಯತೆ ಇದೆಯಾ? ಬಹಳಷ್ಟು ಚಿಂತೆ ಮಾಡ್ತಿದ್ರಿ, ಆ ವ್ಯಕ್ತಿ ಬಂದೇ ಬರ್ತಾರೆ ಅಂತ ಹೇಳಿ ವೇಟ್ ಮಾಡ್ತಾ ಇದ್ದೀರಿ. ಮರಳಿ ನಿಮ್ಮ ಲೈಫಿಗೆ ಬರುವಂತಹ ಸಾಧ್ಯತೆಗಳು ಆ ವ್ಯಕ್ತಿಯಿಂದ ಇದೆಯಾ ಅಥವಾ ಇಲ್ವಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಆ ವ್ಯಕ್ತಿ ಎನರ್ಜಿ ಹೇಗಿದೆ, ನಿಮ್ಮಿಬ್ಬರ ಔಟ್ಕಮ್ ಹೇಗಿದೆ, ಈ ಎಲ್ಲದರ ವಿಚಾರವಾಗಿ ರೀಡಿಂಗ್ನ ನೋಡ್ತಾ ಹೋಗೋಣ. ಇಲ್ಲಿ ಕ್ವೀನ್ ಆಫ್ ಸ್ವಾರ್ಡ್ಸ್ ಬರ್ತಾ ಇದೆ, 9 ಆಫ್ ಸ್ವಾರ್ಡ್ಸ್ ಬರ್ತಾ ಇದೆ, ದಿ ಸನ್ ಕಾರ್ಡ್ ಇದೆ, 4 ಆಫ್ ವಾಂಡ್ಸ್ ಇದೆ. ಓಕೆ, ಕ್ವೀನ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಈ ಹಿಂದೆ ಅಂದರೆ ನೀವಿಬ್ಬರು ತುಂಬ ಚೆನ್ನಾಗಿದ್ದಾಗಲೇ ಈ ವ್ಯಕ್ತಿ ಎಲ್ಲೋ ಬಿಟ್ಟು ಹೋಗ್ತಾರೆ, ನನ್ನಿಂದ ದೂರ ಆಗಬಹುದು ಅನ್ನುವಂತಹ ಕೆಲ ಅನುಮಾನಗಳು ಕೂಡ ನಿಮಗೆ ಬಹಳಷ್ಟು ಕಾಡಿತ್ತು ಅಂತ ಹೇಳಿ ತೋರಿಸ್ತಾ ಇದೆ. ಬಹಳಷ್ಟು ಯೋಚನೆಗಳನ್ನು ಮಾಡ್ತಾ ಇದ್ದಂಥದ್ದು, ಅಥವಾ ಇದೊಂದು ಹೆಲ್ದಿ ರಿಲೇಷನ್ಶಿಪ್ಪಾ, ಈ ರಿಲೇಷನ್ಶಿಪ್ ಕಂಟಿನ್ಯೂಟಿ ಇದೆಯಾ ಇಲ್ವಾ ಅನ್ನುವಂತಹ ಅನುಮಾನಗಳು ನಿಮಗೆ ಬಹಳಷ್ಟು ರೀತಿಯಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿರುವಂಥದ್ದಾಗಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ 9 ಆಫ್ ಸ್ವಾರ್ಡ್ಸ್ ಬಂದಿದೆ. ಬಹಳಷ್ಟು ಈ ವಿಚಾರವಾಗಿ, ಆ ವ್ಯಕ್ತಿಯ ವಿಚಾರವಾಗಿ ಮಾನಸಿಕವಾಗಿ ಬಹಳಷ್ಟು ನೊಂದಿದ್ದೀರಿ ನೀವು. ಬಹಳಷ್ಟು ಚಿಂತೆಗಳನ್ನು ಮಾಡುವಂಥದ್ದು, ಆರೋಗ್ಯದ ಬಗ್ಗೆ ಕಾಳಜಿ ಇಲ್ಲದೆ ಇರುವಂತಹ ರೀತಿಯಲ್ಲಿ, ಹಾಗೆ ನಿಮ್ಮ ಲೈಫಲ್ಲಿ ಇವ್ರನ್ನ ಬಿಟ್ಟು ಮೂವ್ ಆನ್ ಆಗಬೇಕಾ ಬೇಡವಾ ಅನ್ನುವಂತಹ ವಿಚಾರವಾಗಿ ತುಂಬಾ ಈಗಲೂ ಕೂಡ ಗೊಂದಲದಲ್ಲಿದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ನೀವಿಬ್ಬರು ಮಾತನಾಡಿದ್ರೂ ಕೂಡ ಬಹಳಷ್ಟು ನಿಮಗೆ ಹರ್ಟ್ ಆಗುವ ರೀತಿಯಲ್ಲಿ ಆ ವ್ಯಕ್ತಿ ನಿಮ್ಮಿಂದ ದೂರ ಆಗಿರೋದು ಕೂಡ ಇಲ್ಲಿ ನಾನು ನೋಡ್ತಾ ಹೋಗಬಹುದು. ಬಹಳಷ್ಟು ಹೆಲ್ತ್ ಕಡೆನೂ ಕೂಡ ಗಮನ ಕೊಡ್ತಾ ಇಲ್ಲ ನೀವು. ನಿಮ್ಮ ಫ್ಯೂಚರ್ ಏನಾಗ್ತಿದೆ, ನಿಮ್ಮ ಸುತ್ತ ಏನಾಗ್ತಾ ಇದೆ, ಆ ವ್ಯಕ್ತಿ ಬರ್ತಾರಾ ಇಲ್ವಾ, ಆ ವ್ಯಕ್ತಿ ಬರ್ತಾರೆ ಅನ್ನೋದು ಅಂದರೆ ಇಲ್ಲಿಗೆ ಮುಗ್ದೋಯ್ತಾ, ಈ ಎಲ್ಲ ಶಾಕ್ನಲ್ಲಿದ್ದೀರಿ. ನನ್ನ ಲೈಫಲ್ಲಿ ಇಲ್ಲಿಗೆ ಮುಗ್ದೋಯ್ತಾ, ಹಾಗೆ ನಾನು ಅವ್ರನ್ನ ಯಾವ ರೀತಿ ಕನ್ವೆ ಮಾಡಲಿ, ನನ್ನ ಫೀಲಿಂಗ್ಸ್ನ ಯಾವ ರೀತಿ ಕನ್ವೆ ಮಾಡಲಿ, ಅವ್ರು ಯಾವ ರೀತಿ ನನ್ನ ಲೈಫಿಗೆ ಬರುವಂಥದ್ದು ನಾನು ಮಾಡಿಕೊಳ್ಳಿ, ಇದು ಎಲ್ಲದ್ರ ಬಗ್ಗೆನೂ ಕೂಡ ಬಹಳಷ್ಟು ಟೆನ್ಷನ್ಸ್ಗಳನ್ನ ನೀವು ಮಾಡ್ಕೊಳ್ತಿದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಕೆಲವ್ರ ಲೈಫಲ್ಲಿ ಮದುವೆ ಆಗ್ತಾ ಇರಬಹುದು, ನಿಮ್ಮನ್ನು ಬಿಟ್ಟು ಬೇರೆ ವ್ಯಕ್ತಿಯ ಜೊತೆಗೆ ಒಂದು ಸಂಭ್ರಮದ ವಾತಾವರಣದಲ್ಲಿ ಆ ವ್ಯಕ್ತಿಗಳಿರಬಹುದು.
ನಿಮ್ಮ ಜೊತೆಗೆ ಇದ್ದು ಕೂಡ ಆ ವ್ಯಕ್ತಿ ಒಂದಷ್ಟು ಎರಡು ದೋಣಿಯ ಮೇಲೆ ಕಾಲಿಟ್ಟಿದ್ದಂಥದ್ದು ಆಗಿರಬಹುದು. ಅವರು ಯಾವುದೋ ಒಂದು ವಿಚಾರದಲ್ಲಿ ಅಥವಾ ಅವರ ಲೈಫು ಪಾಸ್ಟಲ್ಲಿ ಸರಿ ಇಲ್ಲದೆ ಇರಬಹುದು, ಈಗ ಅವರ ಲೈಫು ಬಹಳಷ್ಟು ಚೆನ್ನಾಗಿ ಆಗ್ತಾ ಇರ್ಬೋದು. ಅದ್ರ ಕಡೆ ಆ ವ್ಯಕ್ತಿ ಒಂದಷ್ಟು ನಿಮ್ಮಿಂದ ದೂರ ಆಗುವಂತಹ ಸಾಧ್ಯತೆಗಳು. ಈ ಸೆನ್ಸ್ ನೋಡಿ, ನಿಮ್ಗೆ ಆ ವ್ಯಕ್ತಿ ಜೊತೇಲಿ ಇದ್ದಾಗಲೂ ಕೂಡ ಒಂದಷ್ಟು ಸೆನ್ಸ್ಗಳು ವರ್ಕ್ ಆಗ್ತಾ ಇತ್ತು. ಆ ವ್ಯಕ್ತಿಯ ಮೂಮೆಂಟ್ ಆಗಿರ್ಬೋದು, ಆ ವ್ಯಕ್ತಿಯ ನಡವಳಿಕೆಗಳಾಗಿರ್ಬಹುದು, ಆ ವ್ಯಕ್ತಿಯ ಏನಿದೆಯಲ್ಲ ಅವರು ಮಾತನಾಡುವಂತಹ ಶೈಲಿ, ಬಿಫೋರ್ ಆಫ್ಟರ್ ಕೂಡ ನೀವು ಬಹಳಷ್ಟು ಕಂಪೇರ್ಗಳನ್ನು ಮಾಡ್ಕೊಳ್ಳುವಂಥದ್ದು. ಇವ್ರು ನನ್ನ ಕೈ ತಪ್ಪು ಹೋಗ್ತಾರೇನೋ ಅನ್ನುವಂತಹ ಅನುಮಾನಗಳು ಎಷ್ಟೋ ಬಾರಿ ನಿಮಗೆ ಕಾಡಿದೆ. ಬಟ್ ಆದರೆ ಯೋಚನೆಗಳು ಇಲ್ಲ ಇರಬಹುದೇನೋ, ಕೆಲವೊಂದು ಸಲ ಅವರು ನೀವು ಬೇಜಾರಾಗ್ತೀರಿ ಅಂತನೋ, ಅಥವಾ ಈ ಸಂಬಂಧ ಯಾವ ರೀತಿ ಆದರೂ ಇಲ್ಲಿ ನೋಡಿ, ಆ ವ್ಯಕ್ತಿಗೆ ನಿಮ್ಮನ್ನು ಕಳ್ಕೊಳ್ಳೋದಕ್ಕೂ ಇಷ್ಟ ಇಲ್ಲ, ಹಾಗೆ ಸ್ಟ್ರಾಂಗಾಗಿ ಇರೋದಕ್ಕೂ ಕೂಡ ಆ ವ್ಯಕ್ತಿ ರೆಡಿ ಇಲ್ಲ ಅನ್ನೋದೇ ಹೇಳ್ಬಹುದು. ಇಲ್ಲಿ ಆ ವ್ಯಕ್ತಿ ಒಂದಷ್ಟು ಸಂಭ್ರಮದ ವಾತಾವರಣದಲ್ಲಾಗಿರ್ಬೋದು, ಇಲ್ಲಿ ಅವ್ರ ಲೈಫಲ್ಲಿ ಅವ್ರ ಡೆಸ್ಟಿನಿಯಲ್ಲಿ ಮದುವೆ ಅನ್ನೋ ವಿಚಾರ ಆಗಿರ್ಬೋದು, ಅವರ ಫ್ಯಾಮಿಲಿ ಲೈಫ್ ಆಗಿರಬಹುದು, ಅದು ತುಂಬಾ ಸ್ಟ್ರಾಂಗ್ ಆಗಿರೋದನ್ನು ನಾನು ನೋಡಬಹುದು. ಓಕೆ, ಇಲ್ಲಿ ಇನ್ನೊಂದು ಇಂಥ ವಿಚಾರದಿಂದ ಈ ಅವರ ಫ್ಯಾಮಿಲಿಯ ಒಂದು ಹಿಡಿತದಿಂದ ಅಥವಾ ಅವರ ಪರ್ಸ್ನಲ್ ಲೈಫಲ್ಲಿ ಅವರು ಮೂವ್ ಆನ್ ಆಗ್ತಾ ಇರೋದ್ರಿಂದ, ನಿಮ್ಮಿಂದ ಮೂವ್ ಆನ್ ಆಗ್ತಾ ಇರೋದ್ರಿಂದ ನೀವು ಆ ಯೋಚನೆಗಳಿಂದ ಹೊರಗಡೆ ಬರೋದಕ್ಕಾಗ್ತಾ ಇಲ್ಲ. ಬಹಳಷ್ಟು ಟೆನ್ಷನ್ಸ್ಗಳನ್ನ ಮಾಡ್ಕೊಳ್ಳೋದು, ಬಹಳಷ್ಟು ಮಾನಸಿಕ ಒತ್ತಡಗಳನ್ನು ತಗೊಳ್ಳುವಂಥದ್ದು, ಈ ರೀತಿ ಎಲ್ಲ ನಿಮ್ಗೆ ಆಗ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ನೆಗೆಟಿವ್ ಥಾಟ್ಸ್ಗಳು ಬರುವಂಥದ್ದು, ಯಾವ ರೀತಿ ಇದ್ವಿ, ಪಾಸ್ಟಲ್ಲಿ ಹೇಗಿತ್ತು, ಹೇಗೆ ಮರೆಯೋದಕ್ಕೆ ಸಾಧ್ಯ, ಈ ರೀತಿ ತುಂಬಾ ಟೆನ್ಷನ್ ಮಾಡ್ಕೊಳ್ತಾ ಇದ್ದೀರಿ. ಹಾಗೆ ಅವರು ಪಾಸ್ಟ್ ಲೈಫಲ್ಲಿ ಅವ್ರ ಲೈಫಲ್ಲಿ ಯಾರೋ ಇರಬಹುದು, ಅವರು ಅಚಾನಕ್ಕಾಗಿ ಈಗ ಮತ್ತೆ ಅವ್ರ ಜೀವನಕ್ಕೆ ಬಂದಿರಬಹುದು. ಅಲ್ಲಿಂದ ಏನಾಗ್ತಾ ಇದ್ದಾರೆ, ಅವರು ಮತ್ತೆ ಮೈಂಡ್ ಚೇಂಜ್ ಮಾಡ್ಕೊಳ್ಳುವಂಥದ್ದು ಕೂಡ, ಅದನ್ನು ನಿಮಗೆ ತಡ್ಕೊಳ್ಳೋದಕ್ಕೂ ಕೂಡ ಆಗ್ತಾ ಇಲ್ಲ. ಇಲ್ಲಿ ನಿಮ್ಮ ಯೋಚನೆಗಳು ಕೂಡ ನಿಮ್ಮನ್ನು ಕೊಲ್ತಾ ಇದೆ ಅಂತಲೇ ನಾನು ನೋಡಬಹುದು. ಬಟ್ ಆದರೆ ಇಲ್ಲಿ ಅವರ ಡೆಸ್ಟಿನಿ ಆಗಿರಬಹುದು ಅಥವಾ ಅವರ ಜೀವನದಲ್ಲಿ ಈ ಥರದ್ದೊಂದು ಆಗಲೇಬೇಕು ಅನ್ನುವಂತಹ ಸನ್ನಿವೇಶ ಅವ್ರ ಲೈಫಲ್ಲಿ ಬಂದಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಈ ವ್ಯಕ್ತಿಯನ್ನು ವೇಟ್ ಮಾಡಬೇಕಾ ಅಂತ ಹೇಳಿ ನಾನು ನೋಡೋದಾದರೆ, ನಾನು ಮತ್ತೊಂದು ಕಾರ್ಡ್ನ ತೆಗಿತಾ ಇದ್ದೀನಿ. ಇಲ್ಲಿ ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಇಲ್ಲಿ ಈ ವ್ಯಕ್ತಿ ಒಂದಷ್ಟು ಫ್ಯಾಮಿಲಿಗೆ ಟೈಮ್ ಕೊಡುವಂಥವ್ರು, ಅಥವಾ ಅವರ ಈಗಿನ ವೈಯಕ್ತಿಕ ಲೈಫ್ ಬಗ್ಗೆ ಬಹಳಷ್ಟು ಗಮನ ಹರಿಸ್ತಾ ಇದ್ದಾರೆ. ಇಲ್ಲಿ ನೀವು ಈ ವ್ಯಕ್ತಿಯನ್ನು ವೇಟ್ ಮಾಡಿ ನಿಮ್ಮ ಆರೋಗ್ಯ ಆಗಿರ್ಬೋದು, ನಿಮ್ಮ ಮಾನಸಿಕ ನೆಮ್ಮದಿಗಳನ್ನು ಹಾಳು ಮಾಡ್ಕೊಳ್ಳುವಂಥದ್ದಾಗಿರ್ಬೋದು, ದಯವಿಟ್ಟು ಸ್ಟಾಪ್ ಮಾಡಬೇಕಾಗತ್ತೆ. ದಯವಿಟ್ಟು ನಿಮ್ಮನ್ನು ನೋಡಿ, ನಿಮ್ಮನ್ನು ನೀವು ಎಷ್ಟೇ ಪ್ರೊಟೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಹೋದ್ರೂ ಕೂಡ, ಎಷ್ಟೇ ಪಾಸಿಟಿವ್ ಆಗಿ ಥಿಂಕ್ ಮಾಡೋಕ್ಕೆ ಹೋದ್ರೂ ಕೂಡ, ಆ ಹಳೆಯ ಯೋಚನೆಗಳು, ಹಳೆಯ ನಿಮ್ಮಿಬ್ಬರ ನಡುವೆ ಇರುವಂತಹ ಸಂಬಂಧದ ನೆನಪುಗಳನ್ನು, ಮೆಮೊರೀಸ್ಗಳನ್ನು ನೀವು ಮರೆಯೋದಕ್ಕೆ ಆಗ್ತಾ ಇಲ್ಲ ಅನ್ನೋದು ತೋರಿಸ್ತಾ ಇದೆ. ಅದು ನಿಮ್ಮನ್ನು ಕೊಲ್ತಾ ಇದೆ. ಬಟ್ ಆದರೆ ಈ ವ್ಯಕ್ತಿ ನೋಡಿ, ಈ ವ್ಯಕ್ತಿ ಬಹಳಷ್ಟು ಜವಾಬ್ದಾರಿ ಇರುವಂಥವರು, ಹಾಗೆ ಅವ್ರ ಫ್ಯಾಮಿಲಿ ಮುಖ್ಯ ಅನ್ನುವಂತಹ ರೀತಿಯಲ್ಲಿ ಈ ವ್ಯಕ್ತಿ ಮೂವ್ ಆನ್ ಆಗಿದ್ದಾರೆ. ನಿಮಗೆ ಮೂವ್ ಆನ್ ಆಗೋದಕ್ಕೆ ಕಷ್ಟ ಆಗ್ತಾ ಇದೆ. ಈ ವ್ಯಕ್ತಿಯನ್ನು ದಯವಿಟ್ಟು ವೇಟ್ ಮಾಡುವಂಥ ಅವಶ್ಯಕತೆಗಳು ನಿಮಗಿಲ್ಲ ಅಂತಲೇ ಹೇಳಬಹುದು. ಆ ಅವಶ್ಯಕತೆ ಇದ್ದು ಆ ವ್ಯಕ್ತಿ ಏನಾದರೂ ಮತ್ತೆ ನಿಮಗೆ ಕಾಂಟ್ಯಾಕ್ಟಿಗೆ ಸಿಕ್ಕಿದ್ರು ಅಂತ ಹೇಳಿದ್ರೆ, ನೀವು ಒಂದಷ್ಟು ಏನಿದೆಯಲ್ಲ ಅವರ ಟೈಮ್ಗೆ ನೀವು ಅವೈಲೇಬಲ್ ಆಗಿರಬೇಕಾಗತ್ತೆ. ಅವರು ನೀವು ಬಂದಾಗ ನೀವು ನಗ್ನಗ್ತಾ ಇರುವಂಥದ್ದು, ಅಥವಾ ಅವ್ರಿಗೋಸ್ಕರ ನೀವು ತ್ಯಾಗ ಮಾಡ್ಕೊಳ್ಬೇಕಾಗತ್ತೆ. ಅವ್ರು ಹೇಗಿದ್ರೂ ಕೂಡ ನೀವು ಎಕ್ಸೆಪ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇದು ಸೆಕೆಂಡ್ ಕಾರ್ಡ್ ರೀಡಿಂಗ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಪ್ಲೇಲಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನು ಪಡಿಬೇಕಾಗತ್ತೆ. ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ಗಳನ್ನ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಇಲ್ಲಿ ಎಂಪರರ್ ಕಾರ್ಡ್ ಬರ್ತಾ ಇದೆ, ದಿ ಲವರ್ಸ್ ಕಾರ್ಡ್ ಬರ್ತಾ ಇದೆ, ಓಕೆ, ಪೇಜ್ ಆಫ್ ವಾಂಡ್ಸ್ ಬರ್ತಾ ಇದೆ, ಟೆಂಪರೆನ್ಸ್ ಬರ್ತಾ ಇದೆ. ಓಕೆ, ಇಲ್ಲಿ ಬಹಳಷ್ಟು ಕೋಪಿಸ್ಟ್ರು ಆ ವ್ಯಕ್ತಿ ಅಂತ ಹೇಳಿ ತೋರಿಸ್ತಾ ಇದೆ. ನಿಮ್ಮ ಪರ್ಸನ್ ಬಹಳಷ್ಟು ರಿಡ್ಜ್ ಆಗಿ ಬಿಹೇವ್ ಮಾಡುವಂಥದ್ದು, ಒಂದಷ್ಟು ನನ್ನ ಹತೋಟಿಯಲ್ಲೇ ಇಲ್ಲೇ ಇರಬೇಕು, ನಾನು ಹೇಳ್ದಂಗೆ ಕೇಳಬೇಕು, ನನಗಿಷ್ಟ ಆದಾಗ ನಾನು ಅವೈಲೇಬಲ್ ಆಗಿರ್ತೀನಿ,
ನನಗೆ ಪ್ರಶ್ನೆ ಮಾಡುವಂಥವ್ರು ಯಾರು ಇರಬಾರ್ದು ಅನ್ನುವಂತಹ ಕ್ಯಾರೆಕ್ಟರ್ ಇರುವಂತಹ ವ್ಯಕ್ತಿ ಅಂತ ಹೇಳಿ ತೋರಿಸ್ತಾ ಇದೆ. ಇಂಥ ವ್ಯಕ್ತಿಗಳಿಗೆ ನೋಡಿ ಯಾವಾಗಲೂ ಕೋಪದಲ್ಲಿ ರಿಯಾಕ್ಟ್ ಮಾಡುವಂಥದ್ದು, ಅಥವಾ ನೀವು ಏನಾದರೂ ಕೇಳಿದ್ರಿ ಅಂತ ಹೇಳಿದ್ರೆ ಅದನ್ನು ರಾಂಗಾಗಿ ಆನ್ಸರ್ ಮಾಡುವಂಥದ್ದು, ಅಥವಾ ನಾನಿರೋದು ನನ್ನ ಲೈಫಿಗೆ ಯಾರು ಪ್ರಶ್ನೆಗಳನ್ನು ಮಾಡಬಾರ್ದು, ಅಥವಾ ಹೀಗೇ ಇರಬೇಕು ಹಾಗೇ ಇರಬೇಕು ಅಂತ ಹೋದರೆ ಈ ವ್ಯಕ್ತಿ ನಿಮ್ಮ ಕೈಗೆ ಸಿಗೋದಿಲ್ಲ. ಸೊ ಹಾಗಾಗಿ ಇವ್ರ ಜೊತೆಗೆ ನೀವು ಇವರ ಕೋಪಗಳನ್ನು ಸಹಿಸುವಂಥದ್ದು, ಅಥವಾ ಇವರನ್ನು ಒಂದಷ್ಟು ತಾಳ್ಮೆಯಿಂದ ಇರೋದಕ್ಕೆ ಬಿಟ್ಟರೆ ಸ್ಟ್ರಾಂಗ್ ಆಗಿ ಈ ವ್ಯಕ್ತಿ ಇರುವಂತಹ ಸಾಧ್ಯತೆ, ಬರುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿ ನಾನು ನೋಡ್ತಾ ಇದ್ದೀನಿ. ಇಲ್ಲಿ ದಿ ಲವರ್ಸ್ ಕಾರ್ಡ್ ಬಂದಿರೋದ್ರಿಂದ, ಮೇಜರ್ ಕಾರ್ಡ್ ಬಂದಿರೋದ್ರಿಂದ ಈ ವ್ಯಕ್ತಿಯನ್ನು ನೀವು ನಂಬಬಹುದು. ಹಾಗೆ ಈ ವ್ಯಕ್ತಿ ಮತ್ತು ನಿಮ್ಮ ನಡುವೆ ರೀಕನೆಕ್ಟ್ ಆಗುವಂತಹ ಸಂದರ್ಭ ಒಂದು ಸೃಷ್ಟಿ ಆಗುತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಹೈ ಪ್ರಿಸ್ಟೆಸ್ ಬಂದಿರೋದ್ರಿಂದ ಯಾವುದಾದ್ರೂ ಒಂದು ದೇವಿಯನ್ನು ನೀವು ಆರಾಧನೆ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಅವ್ರು ಬರ್ತಾರೋ ಇಲ್ವೋ, ಮುಗ್ದು ಹೋಯ್ತೋ, ಭಾಳಷ್ಟು ಟ್ಯಾರೋ ರೀಡಿಂಗ್ಸ್ಗಳನ್ನ ಕೇಳಿಸ್ಕೊಳ್ಳುವಂಥದ್ದು, ಅಥವಾ ಬೇರೆ ಎಲ್ಲಾದರೂ ನೀವು ಕೇಳಿಸುವಂಥದ್ದು. ಅಮೆಥಿಸ್ಟ್ ಇದೆ, ಕಾರ್ಡ್ಸ್ಗಳಿದೆ ಈ ಹುಡುಗಿ ಹತ್ರ. ಎಷ್ಟೇ ಅಂದರೆ ನಿಮಗೆ ನಾವು ಚಿಯರ್ ಅಪ್ ಮಾಡ್ತಾ ಇರಬೇಕಾಗತ್ತೆ. ಇಲ್ಲ ಈ ಸಮಯಕ್ಕೆ ಬರ್ತಾರೆ, ಆ ಸತ್ಯಗಳನ್ನು ನಿಮ್ಗೆ ಹೇಳಿದಾಗ ಒಂದಷ್ಟು ತಾಳ್ಮೆಗಳನ್ನು ಇರ್ತೀರಿ. ಇಲ್ಲಾಂದರೆ ಮತ್ತೆ ಎಮೋಷನಲ್ಲಿ ನೀವು ಆಫ್ ಆ್ಯಂಡ್ ಆನ್ ಆಗುವಂಥ ಸಾಧ್ಯತೆಗಳಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಫೀಲಿಂಗ್ಸ್ ಅತಿ ಹೆಚ್ಚಾಗಿದೆ ನಿಮ್ಮಿಬ್ಬರ ನಡುವೆ. ಅವರು ಕೂಡ ಬಹಳಷ್ಟು ಫೀಲ್ ಮಾಡ್ಕೊಳ್ತಾರೆ, ಬಟ್ ಆದರೆ ಅವ್ರು ತೋರಿಸ್ಕೊಳ್ಳೋದಿಲ್ಲ, ನೀವು ಬಹಳಷ್ಟು ತೋರಿಸ್ಕೊಳ್ತೀರಿ ಅನ್ನೋ ತೋರಿಸ್ತಾ ಇದೆ. ಪೇಜ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ದಯವಿಟ್ಟು ತಾಳ್ಮೆಯಿಂದ ಇರಿ. ಆ ವ್ಯಕ್ತಿಯಿಂದ ನಿಮಗೆ ಮೆಸೇಜ್ ಬರುವಂಥ ಸಾಧ್ಯತೆ ಬಹಳಷ್ಟು ಇದೆ. ಆ್ಯಕ್ಷನ್ ತೊಗೊಳ್ತಾರೆ. ಅವ್ರು ನಿಮ್ಮನ್ನು ಮೀಟ್ ಆಗೋದಕ್ಕಾಗಿರ್ಬೋದು, ಅಥವಾ ಕಾಲ್ ಮಾಡೋದಕ್ಕಾಗಿರ್ಬೋದು, ಮೆಸೇಜ್ ಮಾಡೋದಕ್ಕಾಗಿರ್ಬೋದು, ಯಾವುದೋ ಒಂದು ವಿಚಾರದಲ್ಲಿ ಅವರಿಂದ ನಿಮಗೆ ಸಿಹಿ ಸುದ್ದಿಗಳಂತೂ ಇದ್ದೇ ಇದೆ. ಆ ವ್ಯಕ್ತಿ ಬರುವಂತಹ ಸಾಧ್ಯತೆನೇ ನಾನಿಲ್ಲಿ ಅತಿ ಹೆಚ್ಚಾಗಿ ನೋಡಬಹುದು. ಕೋಪಿಷ್ಟ್ರ ಜೊತೆಗೆ ನೀವು ಕೂಡ ಅದೇ ರೀತಿ ರಿಯಾಕ್ಟ್ ಮಾಡೋಕ್ಕೆ ಹೋಗೋದು, ಅಥವಾ ನೀವು ಕೂಡ ಅವ್ರನ್ನ ಕೆಣಕುವಂಥದ್ದು ಕೆಲಸಗಳನ್ನು ನೀವು ಮಾಡಿದಾಗ ಅವ್ರು ಇನ್ನೂ ಜಾಸ್ತಿ ಮಾಡ್ತಾರೆ. ಸೊ ನನ್ನ ಅಥಾರಿಟಿಯಲ್ಲಿರಬೇಕು, ನಾನು ಹೇಳ್ದಾಗ ಕೇಳಬೇಕು, ಈ ರೀತಿ ಎಲ್ಲ ಆ ವ್ಯಕ್ತಿ ಮೈಂಡ್ ಸೆಟ್ಟಲ್ಲಿದೆ. ಅಥವಾ ನಿಮ್ಮಲ್ಲಿ ಏನಾದರೂ ಕೆಲವು ಗುಣಗಳನ್ನು ಎತ್ತಿ ಹಿಡಿಯುವಂಥದ್ದು, ಅಥವಾ ಅವರು ಕೆಲವು ಗುಣಗಳನ್ನು ನೀವು ಲ್ಯಾಗ್ ಮಾಡುವಂಥದ್ದು, ಈ ರೀತಿಯೆಲ್ಲನೂ ಕೂಡ ನಾನು ನೋಡ್ಬೋದು. ಬಟ್ ಆದರೆ ನೀವು ಎಷ್ಟು ತಾಳ್ಮೆಯಿಂದ ಇರ್ತೀರೋ ಯಾವುದೊಂದು ಸಂದರ್ಭವಂತೂ ಮತ್ತೆ ಸೃಷ್ಟಿ ಆಗ್ತಾ ಇದೆ. ನೀವಿಬ್ಬರು ಮತ್ತೆ ಕಾಂಟ್ಯಾಕ್ಟಿಗೆ ಹೋಗ್ತಾರೆ, ನೀವಿಬ್ಬರು ಮತ್ತೆ ಮೀಟ್ ಆಗುವಂತಹ ಸಾಧ್ಯತೆ, ಅಥವಾ ಅವ್ರ ಮೆಸೇಜು ಕಾಲು ಅವ್ರ ಕಡೆಯಿಂದನೇ ಹೆಚ್ಚಾಗಿ ಬರುವಂತಹ ಸಾಧ್ಯತೆಗಳಿದೆ. ಸೊ ಇಲ್ಲಿ ನೀವು ನೋಡಿ, ಇಲ್ಲಿ ಎಷ್ಟೇ ಬಾರಿ ನೀವು ದೇವಸ್ಥಾನಗಳಿಗೆ ಹೋಗಿ ಬಂದಾಗ, ಅಥವಾ ಹೀಲರ್ಸ್ಗಳನ್ನು ನೀವು ಭೇಟಿಯಾದಾಗ ಅದೊಂದು ಸಮಾಧಾನ ನಿಮಗೆ ಸಿಗ್ತಾ ಇದೆ. ಬಟ್ ಆದರೆ ಅವರು ಬೇಗ ಬರಲಿ ಅನ್ನುವಂತಹ ಏನಿದೆ ಮೈಂಡ್ಸೆಟ್ ಏನಿದೆ ಆ ಥರ ಜಾಸ್ತಿ ಮಾಡ್ತಾಯಿದ್ರಿ. ಸೊ ಹಾಗಾಗಿ ಔಟ್ಕಮ್ ಟೆಂಪರೆನ್ಸ್ ಬಂದಿರೋದ್ರಿಂದ ನೀವು ತಾಳ್ಮೆಯಿಂದ ಇರಬೇಕಾಗತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಇದು ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ, ಯಾರೆಲ್ಲ 3ನೇ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಪರ್ಸ್ನಲ್ ಟ್ಯಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮುಖಾಂತರ ಅಥವಾ ವಾಟ್ಸಪ್ ಮುಖಾಂತರ ನೀವು ಅಪಾಯಿಂಟ್ಮೆಂಟ್ಗಳನ್ನು ಪಡಿಬೇಕಾಗತ್ತೆ ಅಂತ ಹೇಳ್ತಾ, ಯಾರೆಲ್ಲ 3ನೇ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳ್ಕೊಂಡು ಈ ಕಾರ್ಡ್ ರೀಡಿಂಗ್ನ ನೀವು ನೋಡಬೇಕಾಗತ್ತೆ. ಓಕೆ, ಆ ವ್ಯಕ್ತಿಯನ್ನು ನೀವು ಕಾಯಬೇಕಾ ಅಥವಾ ಮೂವ್ ಆನ್ ಆಗಬೇಕಾ? ಓಕೆ, ಈ ಎಲ್ಲ ವಿಚಾರವಾಗಿ ನಾನು ಹೇಳ್ತಾ ಹೋಗ್ತೀನಿ. ಇಲ್ಲಿ ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಈ ವ್ಯಕ್ತಿಗೆ ಫಿನಾನ್ಷಿಯಲಿ ಒಂದಷ್ಟು ಈ ವ್ಯಕ್ತಿ ಇನ್ನೂ ಕೂಡ ಸ್ಟೇಬಲ್ ಆಗಬೇಕಾಗತ್ತೆ. ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಓಡಾಟಗಳಿದೆ, ಹಾಗೆ ಜವಾಬ್ದಾರಿಗಳಿದೆ, ಕಮಿಟ್ಮೆಂಟ್ಸ್ಗಳನ್ನು ನಾನು ನೋಡಬಹುದು. ಇವರು ಮನೆಯಲ್ಲಿ ಒಂದಷ್ಟು ಮುಖ್ಯ ವ್ಯಕ್ತಿ ಅಂತಲೇ ಇರಬಹುದು, ಅಥವಾ ನಿಮ್ಮ ಲೈಫ್ಗೆ ಈ ವ್ಯಕ್ತಿ ಒಂದಷ್ಟು ಮುಖ್ಯ ವ್ಯಕ್ತಿ ಅಂತಲೇ ಇರ್ಬೋದು. ಇವರು ಇರೋದ್ರಿಂದ ನನ್ನ ಲೈಫ್ ಶೈನ್ ಆಗಿರುತ್ತೆ ಅನ್ನೋದು, ಅಥವಾ ಇವರಿಂದ ಏನಾದರೂ ಒಂದು ಆಪರ್ಚುನಿಟಿ ಬರುವಂಥದ್ದು, ಅಥವಾ ಅವ್ರು ನಿಮಗೆ ಬ್ಯಾಕ್ ಬೋನ್ ಸಪೋರ್ಟಿವ್ ರೀತಿ ಇರುವಂತಹ ಸಾಧ್ಯತೆಗಳು ಕೂಡ ಈ ಹಿಂದೆನೂ ಇರುತ್ತೆ ಅಂತಲೂ ತೋರಿಸ್ತಾ ಇದೆ. ಇಲ್ಲಿ ಯಾವುದೋ ಒಂದು ಸಂದರ್ಭದಿಂದ ನೀವು ದೂರ ಆಗಿರಬಹುದು, ಬಟ್ ಆದರೆ ಮರಳಿ ಇದು ದೈವ ನಿರ್ಣಯದಿಂದನೇ ಆ ವ್ಯಕ್ತಿ ಬಹಳಷ್ಟು ಬೇಗ ನಿಮ್ಮ ಹತ್ರ ಬರುವಂತಹ ಸಾಧ್ಯತೆ ಆಗಿರ್ಬೋದು, ಕಾಂಟ್ಯಾಕ್ಟ್ ಆಗಿರಬಹುದು, ಬರುವಂಥ ಸಾಧ್ಯತೆಗಳಿದೆ. ಬಟ್ ಈಗ ಹೇಗಿದ್ದಾರೆ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಅವರು ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅಂತಲೇ ತೋರಿಸುತ್ತೆ. ಬಹಳಷ್ಟು ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ಬಹಳಷ್ಟು ಯೋಚನೆಗಳನ್ನು ಕೂಡ ನಿಮಗೆ ಮಾಡ್ತಾ ಇದ್ದಾರೆ ಅವರು. ಇಲ್ಲಿ 8 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಾನು ಈ ಮೊದಲನೇ ಕಾರ್ಡ್ ಹೇಳಿದ ಹಾಗೆ ಹಣಕಾಸಿನ ವಿಚಾರದಲ್ಲಿ ಆ ವ್ಯಕ್ತಿ ಬಹಳಷ್ಟು ತಲೆನೋವಲ್ಲಿದ್ದಾರೆ, ಹಾಗೆ ದುಡಿಯುವಂತಹ ಬ್ಯುಸಿಯಲ್ಲಿದ್ದಾರೆ. ನೋಡಿ, ಅವರು
ಕೆಲಸದ ಬರದಲ್ಲಿ ಬ್ಯುಸಿ ಇದ್ದಾಗೋ ಅಥವಾ ಯಾವುದೋ ಒಂದು ಕಮಿಟ್ಮೆಂಟಲ್ಲಿ ಆ ವ್ಯಕ್ತಿ ಒಂದಷ್ಟು ಸಿಕ್ಕಾಕೊಂಡಾಗ ನೀವು ಅವರ ಬಗ್ಗೆ ರಾಂಗ್ ಥಿಂಕ್ ಮಾಡೋದು, ರಾಂಗ್ ಸ್ಟೇಟ್ಮೆಂಟ್ಗಳನ್ನು ಕೊಡುವಂಥದ್ದು ದಯವಿಟ್ಟು ಫುಲ್ ಸ್ಟಾಪ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ನಾನು ಇನ್ನೊಂದು ಏನು ಹೇಳ್ತೀನಿ ನಿಮಗೆ ಅಂತ ಹೇಳಿದ್ರೆ, ದಯವಿಟ್ಟು ನೀವು ಓವರ್ ಥಿಂಕ್ ಮಾಡುವಂಥದ್ದು ಬಿಡಿ. ಇಲ್ಲಿ ಆ ವ್ಯಕ್ತಿ ಅವರ ಫ್ಯೂಚರ್ ಲೈಫಿಗೆ ಅವರ ಗೋಲ್ ರೀಚ್ ಮಾಡ್ಕೊಳ್ಳೋದಕ್ಕೆ ಈಗ ಒಂದು ಪ್ರೊಸೆಸಿಂಗ್ ಪೀರಿಯಡಲ್ಲಿದ್ದಾರೆ ಆ ವ್ಯಕ್ತಿ. ಯಾವಾಗಲೂ ಕೂಡ ನಿಮಗೆ ಕಾಲ್ ಮಾಡಬೇಕು, ಮೆಸೇಜ್ ಮಾಡಬೇಕು, ನಿಮ್ಮ ಟೈಮಿಗೆ ಅವೈಲೇಬಲ್ ಆಗಿರಬೇಕು. ಆಗದೇ ಇದ್ದರೆ ಇವರು ಬೇರೆ ರೀತಿನ ಅಥವಾ ನನ್ನನ್ನು ಮರ್ತು ಬಿಟ್ರಾ ಈ ರೀತಿ ಎಲ್ಲ ದಯವಿಟ್ಟು ತಲೆಯಿಂದ ತೆಗಿಬೇಕಾಗತ್ತೆ. ಬಟ್ ಆದರೆ ಆ ವ್ಯಕ್ತಿ ಕಡೆಯಿಂದ ನಿಮಗೆ ಮೆಸೇಜ್, ಅವ್ರಿಗೂ ಕೂಡ ನಿಮ್ಮ ಜೊತೆಗೆ ನಿಮ್ಮ ವಿಚಾರವಾಗಿ ಎಮೋಷ್ನಲಿ ಬಹಳಷ್ಟು ಕನೆಕ್ಟ್ ಆಗಿದ್ದಾರೆ. ಎಮೋಷನ್ಸ್ ಕೂಡ ನಿಮ್ಮಿಬ್ಬರ ನಡುವೆ ಬಹಳಷ್ಟು ಇದೆ ಅಂತಲೇ ಹೇಳಬಹುದು. ಅವರು ಕೂಡ ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ. ಇಲ್ಲಿ ಪೇಜ್ ಆಫ್ ಕಪ್ಸ್ ಬಂದಿರೋದ್ರಿಂದ ಒಂದಷ್ಟು ಚಂಚಲ ಮನಸ್ಸಿರಬಹುದು. ಚಂಚಲ ಮನಸ್ಸು ಅನ್ನೋದಕ್ಕಿಂತ ಆ ವ್ಯಕ್ತಿ ಓವರಾಲ್ ಅವರ ದುಡಿಮೆ ಆಗಿರ್ಬೋದು, ಮನೆ ಆಗಿರ್ಬೋದು, ಅವ್ರನ್ನಾಗಿರ್ಬೋದು ಸಮವಾಗಿ ಎಲ್ಲನೂ ಕೂಡ ತೂಗಿಸ್ಕೊಂಡು ಬರ್ತಾ ಇದ್ದಾರೆ. ಸೊ ಅದನ್ನೆಲ್ಲ ಮಾಡಿ ನಿಮ್ಮ ಹತ್ರ ಬರೋ ಹೊತ್ತಿಗೆ ಏನಾಗುತ್ತೆ, ಒಂದಷ್ಟು ಟೈಮ್ ತೊಗೊಳ್ಬೋದು, ಅಥವಾ ನೋ ಕಾಂಟ್ಯಾಕ್ಟ್ ರೂಲ್ಗೆ ಹೋಗ್ಬೋದು, ಅಥವಾ ಲೋ ಕಾಂಟ್ಯಾಕ್ಟ್ ಆಗ್ತಾ ಇರಬಹುದು. ನೀವು ಯಾವಾಗಲೂ ಅವೈಲೇಬಲ್ ಇರುವ ರೀತಿ ಆ ವ್ಯಕ್ತಿ ಇರೋದಕ್ಕೆ ಆಗ್ತಾ ಇಲ್ಲ. ಬಿಕಾಸ್ ದುಡಿಮೆನೋ ಅಥವಾ ಹಣಕಾಸಿನ ವಿಚಾರದಲ್ಲಿ ಪ್ರೆಷರ್ಸ್ಗಳು ಈ ರೀತಿ ಎಲ್ಲನೂ ಕೂಡ ನಾವು ನೋಡ್ತಾ ಹೋಗಬಹುದು ಈ ಕಾರ್ಡ್ ರೀಡಿಂಗಲ್ಲಿ. ನೀವು ಈ ವ್ಯಕ್ತಿಯನ್ನು ಬಿಟ್ಟು ಮೂವ್ ಆನ್ ಆಗಬೇಕಾ ಅಂತ ಹೇಳೋದಾದರೆ ನೋಡಿ, ಇಲ್ಲಿ ಕೂಲಂಕುಷವಾಗಿ ಒಂದೇ ಹೇಳ್ಬೋದು, ಈ ವ್ಯಕ್ತಿಯನ್ನು ನೀವು ಹಂಬಲಾಗಿ ನಂಬಿ ಮುಂದೆ ಹೋಗ್ತೀನಿ ಅಥವಾ ಅವರ ಕೆಲಸಕ್ಕೆ ಅಥವಾ ಅವರ ವೈಯಕ್ತಿಕ ಲೈಫಿಗೆ ನಾನು ಅಡ್ಜಸ್ಟ್ ಆಗ್ತೀನಿ ಅನ್ನೋದಾದರೆ ನೀವು ಇರಬಹುದು. ಇಲ್ಲ ಇವ್ರು ನನ್ನ ಟೈಮಿಗೆ ನಾನು ಅಂದ್ಕೊಂಡ ರೀತಿಯಲ್ಲಿ ಈ ವ್ಯಕ್ತಿ ಅವೈಲೇಬಲ್ ಆಗಿರೋದಿಲ್ಲ, ಸೊ ಹಾಗಾಗಿ ಈ ವ್ಯಕ್ತಿ ನನಗೆ ಬೇಡ ಅಂತ ಹೇಳೋದಾದ್ರೂ ಕೂಡ ನೀವು ಮೂವ್ ಆನ್ ಆಗಬಹುದು. ಬಟ್ ಆದರೆ ಆ ವ್ಯಕ್ತಿ ನಿಮ್ಮ ಮೇಲೆ ಬಹಳಷ್ಟು ಎಮೋಷನ್ಸ್ಗಳನ್ನ ಇಟ್ಕೊಂಡಿದ್ದಾರೆ. ನೀವು ವೇಟ್ ಮಾಡೋದ್ರಲ್ಲೂ ತಪ್ಪಿಲ್ಲ. ಹಾಗೆ ಆ ವ್ಯಕ್ತಿಯ ಫೀಲಿಂಗ್ಸ್ಗಳನ್ನ ಶೇರ್ ಮಾಡ್ಕೊಳ್ಳುವಂಥದ್ದು ಅಥವಾ ಆ ವ್ಯಕ್ತಿಯ ಸಂಕಟ ಏನು, ಆ ವ್ಯಕ್ತಿಯ ಲೈಫಲ್ಲಿ ಏನಾಗ್ತಿದೆ ಅದನ್ನು ಮೊದಲು ಕೇಳುವಂಥದ್ದು ಮಾಡ್ಕೊಳ್ಳಿ. ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಎಷ್ಟು 2 ದಿವಸನೋ 1 ದಿನನೋ ಕಾಲ್ ಮಾಡಲಿಲ್ಲ ಅಂತ ಹೇಳಿದ್ರೆ ಅದನ್ನು ಆ ವ್ಯಕ್ತಿ ನಿಮಗೆ ಕಾಂಟ್ಯಾಕ್ಟ್ ಮಾಡಿದಾಗ ಸುಮಾರು ಕ್ವಶನ್ಸ್ಗಳು ಹೋದಾಗ ಆ ವ್ಯಕ್ತಿಗೆ ಇದಕ್ಕಿಂತ ಬೆಟರ್ ಲೈಫ್ ನನ್ನ ವೈಯಕ್ತಿಕ ಜೀವನನೋ ಅಥವಾ ನನ್ನ ವ್ಯಾವಹಾರಿಕ ಜೀವನಗಳೇ ಚೆನ್ನಾಗಿದೆ ಅನಿಸುವ ರೀತಿಯಲ್ಲಿ ನೀವು ಮಾಡ್ತಿರ್ತೀರಿ. ಸೊ ಅದನ್ನು ನೀವು ಸ್ಟಾಪ್ ಮಾಡಬೇಕಾಗತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡಿದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನು ಬುಕ್ ಮಾಡ್ಕೊಳ್ಬೇಕು.